ಗಿಲ್ಲಿ ತಮ್ಮ ಸ್ಪಾಂಟೇನಿಯಸ್ ಹಾಸ್ಯದೊಂದಿಗೆ ದೊಡ್ಡ ಮನೆಯನ್ನ ನಗುವಿನ ಹೊಳೆಯಿಂದ ತುಂಬಿಸಿದ್ದಾರೆ. ಗಿಲ್ಲಿ ಅವರ ಕಾಮಿಡಿಯಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಟಚ್ ಇಲ್ಲದೆ ಇರೋದು ಕನ್ನಡಿಗರು ಗಿಲ್ಲಿ ಅವರನ್ನ ಇಷ್ಟಪಡೋದಕ್ಕೆ ಮುಖ್ಯ ಕಾರಣ. ಅಂದಹಾಗೆ ಗಿಲ್ಲಿ ನಟ ರಿಯಲ್ ಲೈಫ್ ನಲ್ಲಿ ಹೇಗಿರ್ತಾರೆ ಅನ್ನೋದಕ್ಕೆ ಉತ್ತರವನ್ನ ಅವರ ಮನೆಯವರೇ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಗಿಲ್ಲಿ ನಟ ಕನ್ನಡಿಗರ ಮನಗೆದ್ದಿದ್ದಾರೆ. ಯೂಟ್ಯೂಬ್ ವಿಡಿಯೋಗಳ ಮೂಲಕ ತಮ್ಮ ಪಯಣ ಆರಂಭಿಸಿದ ಗಿಲ್ಲಿ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿ ಬಿಗ್ ಬಾಸ್ ನಲ್ಲಿ ಸಖತ್ ಜನಪ್ರಿಯತೆ ಗಳಿಸಿದ್ದಾರೆ. ಆದ್ರೆ ಅವರ ಈ ಯಶಸ್ಸಿನ ಹಿಂದಿನ ಕಥೆಯೊಂದನ್ನ ಅವರ ತಾಯಿ ಸವಿತಾ ತೆರೆದಿಟ್ಟಿದ್ದಾರೆ. ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬೆಸ್ಟ್ ಎಂಟರ್ಟೈನರ್ ಆಗಿ ನಮ್ಮೆಲ್ಲರ ಮನಗೆದ್ದಿದ್ದಾರೆ. ದೊಡ್ಡ ಮನೆಯಲ್ಲಿ ಅವರು ಎಲ್ಲರನ್ನ ಕಾಲೆಳಿತಾ, ತಪ್ಪು ಕಂಡಲ್ಲಿ ಒಪ್ಕೊಳ್ತಾ, ಸರಿ ಇದ್ದಲ್ಲಿ ಸ್ಟ್ಯಾಂಡ್ ತಗೊಳ್ತಿದ್ದಾರೆ. ಗಿಲ್ಲಿ ಮನೆಯಲ್ಲೂ ಹಾಗೆ ಇರ್ತಾನೆ. ಇನ್ನು ರೋಡ್ ಅಲ್ಲಿ ಹೋಗೋ ಬರೋ ಅಜ್ಜಿಯವ್ರನ್ನೆಲ್ಲ ಹೆಸರಿಡಿದು ಕರೆಯೋದು, ಹೀಗೆ ಕ್ವಾಟ್ಲೆ ಕೊಡ್ತಾ ಇರ್ತಾನೆ. ಅಂದ್ರೆ ಅದು ಪ್ರೀತಿಯಿಂದ ಕರೀತಾನೆ, ಬೈಬೇಕು ಅಥವಾ ಅವರಿಗೆ ಹರ್ಟ್ ಮಾಡಬೇಕು ಅನ್ನೋದು ಅವನ ಉದ್ದೇಶ ಅಲ್ಲ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾನೆ ಅಂತ ಇತ್ತೀಚಿನ ಒಂದು ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತಾಡಿದ ಅವರ ತಂಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರ ಜೀವನದಲ್ಲಿ ಒಂದು ಹಂತದಲ್ಲಿ ಅವರು 1 ವರ್ಷ ಮನೆ ಬಿಟ್ಟು ಹೋಗಿದ್ರು ಅನ್ನೋದನ್ನ ಅಚ್ಚರಿಯ ಸಂಗತಿಯಾಗಿದೆ. ತಾಯಿ ಸವಿತಾ ಅವರು ಈ ಮಾತಾಡ್ತಾ ಹೇಳ್ತಾರೆ, ಗಿಲ್ಲಿ ITI ಎಕ್ಸಾಮ್ ಬರೆದ್ಮೇಲೆ ಅಪ್ಪ ಅವ್ರನ್ನ ಹೊಡೆದಿದ್ರು. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದ. ನಾನು ತಮಾಷೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನು ನಿಜವಾಗ್ಲೂ ಹೋಗೇ ಬಿಟ್ಟ. 1 ವರ್ಷ ಯಾವುದೇ ಸುಳಿವು ಇರ್ಲಿಲ್ಲ. ಅವನ ಹತ್ರ ಫೋನ್ ಇರ್ಲಿಲ್ಲ, ಈ ಕಡೆ ನಮ್ಮ ಹತ್ರನೂ ಕೂಡ ಫೋನ್ ಇರ್ಲಿಲ್ಲ. ತುಂಬಾ ದುಃಖ ಆಯ್ತು. ಆದ್ರೆ ಈಗ ಅವನು ಅದನ್ನೆಲ್ಲ ಮರೆಸಿದಾನೆ ಅಂತ ಹೇಳಿದ್ದಾರೆ. ಇನ್ನು ಅವನ ಮೀಸೆ ಚೆನ್ನಾಗಿತ್ತು, ಮೀಸೆಯನ್ನ ಬೋಳ್ಸಿದ್ದು ಬೇಜಾರಾಯ್ತು. ಆದ್ರೆ ಈಗ ಜನ ಕೊಡ್ತಾ ಇರೋ ಪ್ರೀತಿ ನೋಡಿ ಖುಷಿ ಆಗ್ತಾ ಇದೆ ಅಂತ ತಾಯಿ ಹೇಳಿದ್ದಾರೆ. ಇನ್ನು ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಸದ್ಯ ಸಖತ್ ಫೇಮಸ್. ಇವರಿಬ್ಬರ ಪೇರ್ನಲ್ಲಿ ಟ್ರೋಲ್ ಪೇಜ್ಗಳು ಬಂದಿವೆ. ಈ ಬಗ್ಗೆ ತಾಯಿಗೆ ಕಾವ್ಯನ ಸೊಸೆ ಮಾಡ್ಕೋತೀರಾ ಅಂತ ಕೇಳಿದಾಗ ಅವ್ರು ಇಷ್ಟಪಟ್ರೆ ಆಗ್ಲಿ ಅಂತ ಹೇಳಿದ್ದಾರೆ. ಇನ್ನು ತಂದೆ ಕೂಡ ಜೋಡಿ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಆಗೋದು ಅವರವರ ಇಷ್ಟ ಅಂತ ಹೇಳಿದ್ದಾರೆ. ಇನ್ನು ಮೀಸೆ ಬೋಳ್ಸಿದ ಬಗ್ಗೆ ತಂದೆ ಹೇಳಿದ್ದು, ಮೀಸೆ ಬೋಳ್ಸಿದ್ದು ತಪ್ಪು, ಬೇಡ ಅಂತ ಹೇಳಿದ್ರು ಕೂಡ ಅದ್ ಮಾಡಿದ್ದಾರೆ. ಗಿಲ್ಲಿ ಹಿಂದಿನ ಲುಕ್ ನಲ್ಲೇ ಚೆನ್ನಾಗಿದ್ದ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಗಿಲ್ಲಿ ಯಾವುದೇ ಮುಖವಾಡ ಹಾಕೊಳ್ದೆ ಹೊರಗೆ ಹೇಗಿದ್ರೋ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ ಇದ್ದಾರೆ ಅನ್ನೋದು ಇಲ್ಲಿ ಖಚಿತವಾಗಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.